ಶ್ರೀ ಗುರು ಕೊಟ್ಟೂರು ಬಸವೇಶ್ವರ ರಥ ಲೋಕಾರ್ಪಣೆ ಮತ್ತು ಜಾತ್ರಾ ಮಹೋತ್ಸವ. ಹಳ್ಳಿಕೇರಿ ಗ್ರಾಮ ಶ್ರೀ ಗುರು ಕೊಟ್ಟೂರು ಬಸವೇಶ್ವರನ ಭಕ್ತಿಯಿಂದ ತುಂಬಿದೆ. ಈ ಗ್ರಾಮದಲ್ಲಿ ಐತಿಹಾಸಿಕ ಘಟನೆ ನಡೆಯಲಿದೆ. ಶ್ರೀ ಗುರು ಕೊಟ್ಟೂರು ಬಸವೇಶ್ವರನ ನೂತನ ರಥದ ಲೋಕಾರ್ಪಣೆ ಮತ್ತು ಜಾತ್ರಾ ಮಹೋತ್ಸವದ ಸಿದ್ಧತೆ ಭರದಿಂದ ಸಾಗಿದೆ. ಕುಶಲ ಕಾರಣಿಗರ ಕೈಚಳಕದಿಂದ ರೂಪುಗೊಂಡಿದೆ ಈ ನೂತನ ರಥ. ಬಸವಣ್ಣನ ಭವ್ಯತೆಗೆ ಸಾಕ್ಷಿಯಾಗಲಿದೆ. ಜಾತ್ರಾ ಮಹೋತ್ಸವದ ಭಾಗವಾಗಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ. ಶ್ರೀ ಡಾಕ್ಟರ್ ಗುರುಸಿದ್ಧ ವೀರ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳ ಘನ ಅಧ್ಯಕ್ಷತೆಯಲ್ಲಿ ರುದ್ರಾಭಿಷೇಕ, ಬಿಲ್ವಾರ್ಚನೆ, ಪುಷ್ಪಾಲಂಕಾರ ಪೂಜೆ, ಪಲ್ಲಕ್ಕಿ ಉತ್ಸವ, ಮಹಾಪ್ರಸಾದ ವಿತರಣೆ, ಮಹಾರಥೋತ್ಸವದ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳು ಜರುಗಲಿವೆ. ನಾಡಿನ ಹರ ಗುರು ಚರಮೂರ್ತಿಗಳು, ರಾಜಕೀಯ ಧುರೀಣರು, ಗಣ್ಯಮಾನ್ಯರು, ವಿದ್ವಾಂಸಕರು, ಭಕ್ತಾದಿಗಳು ಈ ಐತಿಹಾಸಿಕ ಘಟನೆಗೆ ಸಾಕ್ಷಿಯಾಗಲಿದ್ದಾರೆ. ಅನ್ನಿಗಿರಿ ತಾಲೂಕ ಸುಕ್ಷೇತ್ರ ಹಳ್ಳಿಕೇರಿ ಗ್ರಾಮದಲ್ಲಿ ಶ್ರೀ ಗುರು ಕೊಟ್ಟೂರೇಶ್ವರ ನೂತನ ಮಹಾರಥೋತ್ಸವ ಲೋಕಾರ್ಪಣೆ ಹಾಗೂ ನೂತನ ರಥೋತ್ಸವದ ಜಾತ್ರಾ ಸಮಾರಂಭ ದಿನಾಂಕ 19/2/2024 ಹಳ್ಳಿಕೇರಿ ಗ್ರಾಮದಲ್ಲಿ ಜರುಗಲಿದ್ದು, ಅದೇ ರೀತಿಯಾಗಿ ಜಾತ್ರೋತ್ಸವದ ಕಾರ್ಯಕ್ರಮದ ಅಂಗವಾಗಿ ದಿನಾಂಕ 15/2/2024 5 ದಿನಗಳ ಕಾಲ ನಾಡಿನ ಹರಗುರು ಚರಮೂರ್ತಿಗಳ ಸಮ್ಮುಖದಲ್ಲಿ ಪ್ರವಚನ ಕಾರ್ಯಕ್ರಮ ಜರುಗಲಿದ್ದು, ಆದ ಕಾರಣ ಎಲ್ಲ ಸಮಸ್ತ ಸಾರ್ವಜನಿಕರು, ತಾಲೂಕಿನ ಹಿರಿಯ ನಾಗರಿಕರು, ಯುವಕ ಮಿತ್ರರು, ತಾಯಂದಿರು ಹಾಗೂ ಜಿಲ್ಲಾದ್ಯಂತ ಎಲ್ಲ ಯುವಕ ಮಿತ್ರರು, ತಾಯಂದಿರು ಈ ಮಹಾರಥೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ರಥೋತ್ಸವದ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕೆಂದು ತಮ್ಮಲ್ಲಿ ಹೃತ್ಪೂರ್ವಕವಾಗಿ ವಿನಂತಿಸಿಕೊಳ್ತಾರೆ. ಧಾರವಾಡ ಜಿಲ್ಲಾ ಅನ್ನಿಗೇರಿ ನಮ್ಮ ಹಳ್ಳಿಕೇರಿ ಗ್ರಾಮದ ಶ್ರೀ ಕೊಟ್ಟೂರು ಬಸವೇಶ್ವರ ಜಾತ್ರಾ ಮಹೋತ್ಸವವು ದಿನಾಂಕ 15/2/2024 ಗುರುವಾರದಿಂದ 19/2/2024 ಸೋಮವಾರದವರೆಗೆ ಜರುಗುತ್ತದೆ. ಇದಕ್ಕೆ 17ನೇ ತಾರೀಕು ಕೊಪ್ಪಳದ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಆಗಮಿಸ್ತಾರೆ. ಅದಕ್ಕೆ ತಾವೆಲ್ಲರೂ ಬಂದು ನಮಗೆ ಒಂದು ಸಹಕಾರ ಕೊಟ್ಟರೆ ಅನುಕೂಲ ಆಗುತ್ತೆ, ಪಬ್ಲಿಸಿಟಿ ಮಾಡೋಕ್ಕೂ ಒಂದು ಅನುಕೂಲ ಆಗುತ್ತೆ. ನೀವೆಲ್ಲ ಸಹಕಾರ ಕೊಡ್ತೀರಿ, ಬಂದು ನಮಗೆ ಒಂದು ಅನುಕೂಲ ಮಾಡಿಕೊಡ್ತೀರಿ ಅಂತಕ್ಕಂಥ ಮಾತನ್ನು ಹಳ್ಳಿಕೇರಿ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಸಕಲ ಸದ್ಭಕ್ತರು ಈ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿ ತಮ್ಮ ಭಕ್ತಿ ಸಮರ್ಪಣೆಗಳನ್ನು ಅರ್ಪಿಸಬೇಕೆಂದು ಕಳಕಳಿ.